ವಾಪಸ್ ತೆಗೆದುಕೊತೀವಿ. ಒಬ್ಬ ವಿದ್ಯಾರ್ಥಿ ರೋಡ್ ನಲ್ಲಿ ನಿಂತ್ಕೊಂಡು ಹೇಳಿರೋ ಮಾತುಗಳು, ನಾನು ಒಂದು ಚರ್ಚೆಯಲ್ಲಿ ಭಾಗವಹಿಸಿದಂತ ಒಬ್ಬ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗಳಿಗೆ 3 ಉದಾಹರಣೆ ಕೊಟ್ಟು ಹೇಳಿದಂತ ಮಾತಿದು ಅಂತ ಹೇಳಿರೋದನ್ನ ಈ ದೇಶದಲ್ಲಿ ಈ ತರ ಚರ್ಚೆ ಆಗ್ತಿದೆ ಅಂತೇಳಿ ವಿರೋಧ ಪಕ್ಷದ ನಾಯಕ ಸಂಸತ್ನಲ್ಲಿ ಹೇಳಿದ್ರೆ ಯಾಕೆ ಆಗ್ಬೇಕು ಅನ್ನೋದಕ್ಕೆ ನೀವು ಉತ್ತರ ಕೊಟ್ರಿ. ಏನ್ ಹೇಳ್ತೀರಿ? ಮೊದಲು ಆತನನ್ನ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಪದೇ ಪದೇ ಉದ್ರೇಕಕಾರಿ ಮತ್ತು ವಿಚಿತ್ರಕಾರಕಿ ಮಾತುಗಳನ್ನ ಹಾಡ್ತಾ ಹೇಳಿ ಯದುಕುಮಾರ್ ಅವರೇ. ರಾಜ್ಯದ ಯುವಕರು ಅವ್ರಿಗೆ ಕೊಟ್ಬಿಡಿ. ಹಾಗಾಗಿ ಅವ್ರನ್ನ ಆಯ್ತಲ್ಲ ಸರ್. ಸರ್ ಮನೆ ಬಿಟ್ಟು ಆಚ ಕಡೆ ಬಂದ್ರೆ ನೀವೇನು ಅವ್ರನ್ನೇನ್ ಸಾಕಿದ್ರ ಸಿ ಟಿ ರವಿ ಅವ್ರನ್ನ? ಇಲ್ಲ ನೀನು ಬಂಧುನೋ ಇಲ್ಲ ಬಳಗನ ನೀವು? ಬಳಗನ ನೀವು? ಇವತ್ತು ಅಷ್ಟೇನೆ 4 ಸತಿ ಗೆದ್ದಿರೋ ಅಂತ 5 ಸತಿ ಗೆದ್ದಿರೋ ಶಾಸಕರಿದ್ದಾರೆ. ಶಕ್ತಿ ಇದೆ. ನೀವು ಮಾತಾಡ ಸುಮ್ಮನೆ ಇರ್ಬೇಕಾಗುತ್ತೆ. ಯಾವ ಸೇನೆಗಿದೆ ಶಕ್ತಿ? ಯಾವ ಸೇನೆಗಿದೆ? ಯಾವ ಸೇನೆಗಿದೆ ಹೇಳಿ? ಆ ಶಕ್ತಿ ಯಾವ ಶಕ್ತಿ? ನೀವು ಹೇಳಿದ್ರೆ ಶಕ್ತಿ ಇದೆ ಅಂತ ಯಾವ ಸೇನೆಗಿದೆ? ಎದುರಿಸೋ ಶಕ್ತಿ ನಮ್ಗೆ ಐತೆ ಅಂತ ಹೇಳಿದಂತದ್ದು. ನಾ ಕೇಳ್ತಾ ಇರೋದು ಏನಂತಂದ್ರೆ ನಿಮ್ಮ ಆರ್ಭಟಕ್ಕೆ, ನಿಮ್ಮ ಅಹಂಕಾರಕ್ಕೆ ನಾವೇನು ಉತ್ತರ? ಬಿಜೆಪಿ ಅವರು ನಡೆಸ್ತಾ ಇರೋದು ದೌರ್ಜನ್ಯ. ದೇಶದ ಮುಂದೆ ಹಾಕಿದೀವಿ. ನಮ್ಗೆ ಏನಾಗೇ ಇಲ್ಲ ಅಂತ ಒರ್ಸ್ಕೋತೀರಿ. ದೇಶ ತುಂಬಾ ವೋಟ್ ಚೋರ್ ಮಾಡಿದವರು ಮೊದಲ ಪ್ರಧಾನಮಂತ್ರಿ ಆದ್ರು. ವೋಟ್ ಚೋರಿ ಮಾಡಿ ಮೊದಲ ಪ್ರಧಾನಮಂತ್ರಿ ಆದ್ರು. ಬಾರಿ ಯಾರಂತ ದೇಶದಲ್ಲಿ ಬಗ್ಗೆ ವೆಸ್ಟ್ ಬೆಂಗಾಲಲ್ಲಿ ಬಿಲ್ಡಿಂಗ್ಗೆ ಬೆಂಕಿ ಹಾಕಿದ್ರಿ. ಬಿಲ್ಡಿಂಗ್ ಬೆಂಕಿ ಹಾಕಿದ್ರಿ. 12 ವರ್ಷದಿಂದ ನಿಮ್ಗೆ ಉತ್ತರ ಕೊಡ್ತಾನೆ ಇದ್ದಾರೆ ಜನ. ಇನ್ನ ಕೊಡ್ತಾರೆ. ನೆಹರು ಕಳ್ಳದಾರಿಯಲ್ಲಿ ಬಂದು ಪ್ರಧಾನಮಂತ್ರಿ ಆಗಿದ್ದು ಒಪ್ಕೋತೀರಾ? ನೆಹರು ಕಳ್ಳದಾರಿಯಲ್ಲಿ ಬಂದು ಪ್ರಧಾನಮಂತ್ರಿ ಆಗಿದ್ದು. ನೆಹರು ದೇಶದ ಮೊದಲ ಪ್ರಧಾನಮಂತ್ರಿ. ಇವರಿಬ್ರಿಗೆ ಬಿಟ್ರೆ ಹೋಗ್ತಾರೆ. ನಾನು ಹಂಗ್ ನೋಡೋದಾದ್ರೆ ಕೇಳಿಸ್ಕೊಳ್ಳಿ. ಇಲ್ಲಿ ಮೆಲೋಡಿ ಚಾಕ್ಲೇಟ್ ಕೊಟ್ರು, ಮತ್ತೊಂದು ಕೊಟ್ರು, ನೀವ್ ಆಡೋದಾದ್ರೆ ಚೀನಾಗೆ ಭಾಗನೆ ಬರ್ಕೊಟ್ರಲ್ಲಿ ಕಾಂಗ್ರೆಸ್ನವರು. ಮಾತಾಡಕ್ಕೆ ಚೈನಾ ಸೇನಾಧಿಕಾರಿ ಹೆಸರೇನು ಸರ್? ಒಂದ್ ಸೆಕೆಂಡ್ ಕುಮಾರ್, ಸೇನಾಧಿಕಾರಿ ಹೆಸರೇನು? ಚೈನಾದವರು ಬಂದ್ಬಿಟ್ಟಿದ್ರು. ರಾಜನಾಥ್ ಸಿಂಗ್ ಮೆಲೋಡಿ ಚಾಕ್ಲೇಟ್ ಕೇಳಿಸ್ಕೊಂಡ್ರಿ. ಇಲ್ಲಿ ವಿಷಯ ಮಾತಾಡ್ತಾ ಇರೋದು ನಾವು. ಏನ್ರಿ ವಿಷಯ ಮಾತಾಡ್ತಾ ಇರೋದು? ಎಲ್ಲಿಂದ ಡೈವರ್ಟ್ ಆಗ್ತಾ ಇದ್ದೀರಾ? ಕೇಳಿಸ್ಕೊಳ್ಳಿ. ಇಲ್ಲಿ ಯಾರಿಗೂ ಹೆದರ್ಸೋ ಯಾರು ಎದುರಕ್ ಬಂದಿಲ್ಲ. ನಿಮ್ಗೆ ಯಾರು ಎದುರಕ್ ಬಂದಿಲ್ಲ. ನಿಮ್ ಸಮಯ ಬಂದಾಗ ನೀವು ಮಾತಾಡಿ. ಸೇನಾಧಿಕಾರಿ ಬುಕ್ಗೆ ರಾಹುಲ್ ಗಾಂಧಿ ಸಮಯ ಬಂದಾಗ ಮಾತಾಡಿ. ಸಿ ಟಿ ರವಿ ವಿಷಯ ಹೌದು ಅಲ್ಲ. ನೀಟ್ ಎಕ್ಸಾಮಿಗೂ ಮುಲ್ಲನಿಗೂ ಏನ್ ಸಂಬಂಧ ಅಂತ ಬಂತು. ವಿಚಾರ ದೊಡ್ಡ ಮಟ್ಟಕ್ಕೆ ಹೋಯ್ತು. ಕೇಸ್ ಹಾಕ್ತಾರೆ. ಪೊಲೀಸರು ಮನೆ ಬಾಗ್ಲಿಗೆ ಬಂದು ನೋಟಿಸ್ ಕೊಡಕ್ ಬಂದ್ರೆ ಪೊಲೀಸರು ನಡೆಸ್ಕೊಳ್ಳೋ ರೀತಿನ ಸಿ ಟಿ ರವಿ ಅವರು ಪೊಲೀಸರು ನಡೆಸ್ಕೊಳ್ಳೋ ರೀತಿನ ನೀವೇ ಹಿಂಗ್ ನಡ್ಕೊಂಡ್ರೆ ನಿಮ್ ಕಾರ್ಯಕರ್ತರು ಇನ್ ಹೆಂಗ್ರಿ ಆಡ್ತಾರೆ? ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ. ಯಾವ ಆಧಾರದ ಮೇಲೆ ನೀವು ಕೇಸ್ ಹಾಕ್ತಾ ಇದ್ದೀರಾ? ಯಾವ ಆಧಾರದ ಮೇಲೆ FIR ಆಗ್ತಾ ಇದ್ದೀರಾ? ಒಬ್ಬ ಜನಪ್ರತಿನಿಧಿ ಪ್ರಶ್ನೆ ಕೇಳುವಂತ ಅವಶ್ಯಕತೆ ಇದೆ. ನೀವು ಏನ್ ಹೇಳ್ತೀರೋ ಕೇಳುವಂತದ್ದಲ್ಲ ಮೇಡಮ್. ಕೇಳಿಸ್ಕೊಳ್ಳಿ. ಇಲ್ಲಿ ಮತ್ತೆ ಹೆಂಗೆ ನಡ್ಸ್ಕೊಂಡ್ರು ಅಂತ ಹೇಳು. ಹೇಳಿ, ಹೆಂಗ್ ನಡ್ಸ್ಕೊಂಡ್ರು ಅಂತ ಹೇಳು. ಮುಲ್ಲಾನಿಗೂ
ನೀಟಿಗೂ ಏನ್ ಸಂಬಂಧ ಅಂತ ಹೇಳಿದ್ರಿ. ಈ ಮುಲ್ಲಾಗಳು ಹೋಗಿ ರಾಜೀನಾಮೆ ಕೇಳ್ತಾರೆ ಅಂತ ಹೇಳಿದ್ರಿ. ಮತ್ತೆ ರಾಜೀನಾಮೆ ಕೊಟ್ರಲ್ರಿ? ಮುಲ್ಲಾಗಳು ಕೇಳಿದ್ರು ಒಂದ್ ಕೊಟ್ರೋ, ವಿದ್ಯಾರ್ಥಿಗಳು ಕೇಳಿದ್ರು ಒಂದ್ ಕೊಟ್ರೋ, ಒಟ್ಟು ಕೊಟ್ರ ನೀವು? ವಿಡಿಯೋನ ಜನರಿಗೆ ತೋರಿಸಿ ಪ್ರವೋಕ್ ಸಂಬಂಧ ಇಲ್ದಾರಂತದ್ದು, ಪತ್ರಕರ್ತರಿಗೆ ಹೊಡೆದೇ ಸಂಬಂಧ ಇಲ್ದಾರಂತದ, 138 ಜನ ಪೊಲೀಸ್ನವ್ರು ತಲೆ ಹೊಡೆದಿದೆ. 138 ಜನ ಜೀಪಿಗೆ ಬೆಂಕಿ ಹಾಕಿದ್ದು ಡೆಲ್ಲಿಲಾ? ಎಷ್ಟು ಕೇಸ್ ಆಗಿದೆ ಹಂಗಾದ್ರೆ? ಅದಕ್ಕೆ ಎಲ್ಲಿಂದ ಎಲ್ಲಿಗೋ ಮುಟ್ಸಿ ಹುಡುಗರನ್ನ ಪ್ರವೋಕ್ ಮಾಡ್ತೀರಾ ನೀವು? ಹುಡುಗರನ್ನ ಪ್ರವೋಕ್ ಮಾಡಿದ್ದ ಮೇಡಮ್. ಈಗ ನಾ ಹೇಳ್ತಾ ಇರೋಂಥದ್ದು, ಯಾರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರು ಅವ್ರ ಮೇಲೆ ಯಾವುದೇ ಕೇಸ್ ಸರ್ಕಾರ ಹಾಕಿಲ್ಲ. ಯಾರು ತಮ್ಮ ಕೈಗೆ ತೆಗೆದುಕೊಂಡು ಬೆಂಕಿ ಸಿಟಿ ರವಿ ಮಾಡಿದ್ದನ್ನ ಒಪ್ಕತ್ತೀರಾ ನೀವು? ಮುಳ್ಳನಿಗೂ ನೀಟ್ ಎಕ್ಸಾಮಿಗೂ ಸಂಬಂಧ ಏನು ಅಂತ ಶುರುವಾಯ್ತು, ಕೇಸ್ ಆಗುತ್ತೆ, ಪೊಲೀಸರನ್ನ ಕುಮಾರ್ ಪ್ಲೀಸ್ ಲಿಸನ್. ಬಂದಿದ್ದ ಪೊಲೀಸರನ್ನ ಅವ್ರು ಕೇಳಿದ ದರ್ಪ, ಆಯ್ತ್ರಿ ನಿಮಗೆ ಅಧಿಕಾರ ಇದೆ, ಪೊಲೀಸರನ್ನ ಹಂಗ್ ನಡ್ಸ್ಕೊಳ್ತೀರಿ, ನಾಳೆ ನೀವೇ ಅಧಿಕಾರಕ್ಕೆ ಬರ್ತಿರೋ ಏನೋ. ಪೊಲೀಸರು ಏನು ಮಾಡಕ್ಕಾಗಲ್ಲ, ಕೆಲವೊಂದ್ಸಲ ಸುಮ್ನೆ ವಾಪಸ್ ಹೋಗ್ಬೇಕಾಗತ್ತೆ. ಅವ್ರ ಮನೆ ಬಾಗ್ಲಿಂದ ಮನೆ ಬಾಗ್ಲಿಂದ ಗೇಟಿಗೆ ಬಿಡ್ಬೇಕಾದ್ರೆ ಕಾರ್ಯಕರ್ತರು ನಡ್ಕೊಂಡಿದ್ದ ರೀತಿ ಏನ್ರಿ, ಹುಟ್ಟೇನ್ರಿ ಅದು? ಪೊಲೀಸರಿಗೆ ಧಿಕ್ಕಾರ ಕೂಗ್ತಾರಲ್ರಿ, ಪೊಲೀಸರಿಗೆ ಧಿಕ್ಕಾರ ಅಂತ ಯಾಕೆ? ಸಿಟಿ ರವಿ ಪ್ರಶ್ನಾತೀತರ ಸಂಬಂಧ ಮಾತಾಡ್ತಾರೆ. ಬಿಜೆಪಿ, ನಾನು ಮೊನ್ನೆನೂ ಹೇಳ್ದೆ, ನಿಮ್ದಿಷ್ಟೇ ಮುಸಲ್ಮಾನ ಖಲಿಸ್ತಾನ ಇಂಥದೇ ವಿಚಾರಗಳು. ರಾಜ್ಯ ಅಂತ ಬಂದಾಗೇನು ಜಟ್ಕಾ ಕಟ್ಟು, ಹಲಾಲ್ ಕಟ್ಟು, ಮುಲ್ಲಾ ಎದೆ ಸಿಡಿದ್ರೆ 3 ಅಕ್ಷರ ಬರಲ್ಲ, ಲವ್ ಜಿಹಾದು, ಇದನ್ನ ಇಟ್ಕೊಂಡು ಜನಕ್ಕೆ ವಾಕರಿಕೆ ಜನಪ್ರತಿನಿಧಿಗಳು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ನಾವು ಅಭಿವೃದ್ಧಿ ಪರವಾಗಿನೇ ಇರೋಂಥದ್ದು. ಈ ರಾಜ್ಯದ ಅಭಿವೃದ್ಧಿ ಪರವಾಗಿ ನೀವೆಷ್ಟು ಮಾತಾಡಿದ್ದೀರಾ? ನೀವೆಷ್ಟು ಮಾತಾಡಿದ್ದೀರಾ? 3 ವರ್ಷದಿಂದ ಏನ್ ಮಾತಾಡಿದ್ದೀರಾ? ಯಾವ ಮಾತಾಡಿದ್ದೀರಾ? ನೀವು ಯಾವ ಮಾತಾಡಿದ್ದೀರಾ?